ವೆಯ್ಟ್ ಲಾಸ್, ಫ್ಯಾಟಿ ಲಿವರ್, ಡಯಾಬಿಟಿಸ್ ಮತ್ತು ಸುಮಾರು ಕಾಯಿಲೆಗಳಲ್ಲಿ ಎಲ್ಲಿ ನಾವು ಗ್ರೇನ್ಲೆಸ್ ಡಯಟ್ ಬೇಡ, ನೀವು ಸ್ವಲ್ಪ ಧಾನ್ಯಗಳನ್ನ ಕಡಿಮೆ ಮಾಡಿ ನಿಮ್ಮ ದೇಹದ ತೂಕ ಇಳಿಯುತ್ತೆ, ನಿಮ್ಮ ಶುಗರ್ ಡೌನ್ ಆಗುತ್ತೆ, ನಿಮ್ಮ ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ ಅಂತ ಸುಮಾರು ಕಾಯಿಲೆಗಳಿಗೆ ಸುಮಾರು ಡಾಕ್ಟರ್ಗಳು ನಿಮಗೆ ಡಯಟ್ ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ಹೇಳ್ತಾರೆ ಆದಷ್ಟು ನೀವು ಧಾನ್ಯಗಳನ್ನ ಕಡಿಮೆ ಮಾಡಿ ಅಂತ. ಆದ್ರೆ ಸುಮಾರು ಜನಗಳದ್ದು ಒಂದು ಡೌಟ್, ಸರ್ ಧಾನ್ಯಗಳು ಕಡಿಮೆ ಮಾಡಿ ಅಂದ್ರೆ ಹೆಂಗೆ? ಅಕ್ಕಿ, ರಾಗಿ, ಗೋಧಿ, ಜೋಳ, ನವಣೆ, ಉದ್ದು, ಸಾಮಲೆ, ಕೊರಲೆ, ನಿಮ್ದು ಏನು ಈ ಸಿರಿಧಾನ್ಯಗಳು ಬರ್ತಿದ್ನೆಲ್ಲ ಸ್ಟಾಪ್ ಮಾಡ್ಬಿಡಿ, ಕಡಿಮೆ ಮಾಡ್ಬಿಡಿ ಅಂತ ಹೇಳ್ತಿರಲ್ಲ, ಬೇರೆ ಏನ್ ತಿನ್ನೋದು ಅಂತ ಡೌಟ್ ಸುಮಾರು ಜನದಲ್ಲಿದೆ. ಏನ್ ತಿನ್ಬೇಕು, ಏನ್ ಬಿಡ್ಬೇಕು? ಎಸ್ಪೆಷಲಿ ಮೇಜರ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ವೆಜಿಟೇರಿಯನ್ಸಿಗೆ. ಈಗ ನೋಡಿ, ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತಗೊಳ್ಳಿ, ಪ್ರೋಟೀನ್ ಅಂಶ ಜಾಸ್ತಿ ಇರಲಿ, ಕಾರ್ಬೋಹೈಡ್ರೇಟ್ಸ್ ಅಂಶ ಕಡಿಮೆ ಇರಲಿ. ಸೊ ಈ ತರ ಹೇಳ್ತಾ ಇದ್ದಾಗ ನಾವ್ ಏನ್ ತಿನ್ಬೇಕು ಅಂತಾನೆ ಗೊತ್ತಿರಲ್ಲ. ಸೊ ಹಾಗಾಗಿ ಇಂಥವ್ರಿಗೆಲ್ಲ ಒಂದು ಸ್ವಲ್ಪ ಸುಲಭ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ವೆಜಿಟೇಬಲ್ ಸೂಪ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ ಸುಮಾರು ಜನಕ್ಕೆ ವೆಜಿಟೇಬಲ್ ಸೂಪ್ಗಳನ್ನ ಯಾವ ರೀತಿ ಮಾಡ್ಕೋಬೇಕು, ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ, ನಮ್ಮ ದೇಹಕ್ಕೆ ಎಲ್ಲಾ ನ್ಯೂಟ್ರಿಷನ್ಗಳು ಸಿಕ್ಬಿಟ್ಟು ನಾವು ಒಂದ್ ಸ್ವಲ್ಪ ಆರೋಗ್ಯವಂತವಾಗಿ, ಸ್ವಲ್ಪ ಶಕ್ತಿಯುತವಾಗಿ ಬೆಳಗಿನ ಸಾಯಂಕಾಲ ತನಕ ನಮಗೆ ಏನೇ ಕೆಲಸ ಮಾಡಿದ್ರು ಕೂಡ ಸುಸ್ತು ಆಗದೆ ರೀತಿಯಲ್ಲಿ ಒಂದು ಡಯಟ್ ಮಾಡ್ಲಿಕ್ಕೆ ಒಂದು ವಿಧಾನ ಅಂತ ಹೇಳಿದ್ರೆ ಈ ವೆಜಿಟೇಬಲ್ ಸೂಪ್ಸ್. ಆ ವೆಜಿಟೇಬಲ್ ಸೂಪ್ಗಳನ್ನ ಸರಿಯಾದ ಮಾಡಿಕೊಳ್ಳುವಂತ ವಿಧಾನ, ನಿಮ್ಮ ಹೆಲ್ತ್ಗೆ ಇಂಪ್ರೂವ್ ಆಗ್ಲಿಕ್ಕೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನಿಮಗಿದು ಈ ಜ್ಞಾನ ನಿಮಗೆ ಎಲ್ಲೇ ಎಷ್ಟೇ ದುಡ್ಡು ಕೊಟ್ಟರು ಸಿಗದಲ್ಲಿರುವಂತ ಜ್ಞಾನ. ಹಾಗಂತ ನಾನು ಕೊಚ್ಕೊಳ್ತಾ ಇಲ್ಲ, ಯಾಕಂದ್ರೆ ನನ್ನ ಪೇಷಂಟ್ಸ್ ಗಳಲ್ಲಿ ಸಾವಿರಾರು ಜನಕ್ಕೆ ಈ ತರ ಒಂದು ಡಯಟ್ ರೆಸಿಪೀಸ್ ನಾನು ಹೇಳ್ಕೊಟ್ಬಿಟ್ಟು ಅವ್ರ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ ಉದಾಹರಣೆಗಳು ಸಾಕಷ್ಟು ನಾನು ನಿಮ್ಮ ಮುಂದೆ ಇಡಬಲ್ಲೆ. ಸೂಪ್ ಅಂದ ತಕ್ಷಣ ಏನ್ ಸರ್ ಬೇಯಿಸ್ಕೊಂಡಿದ್ದು ತರಕಾರಿ ನೀರ್ ತಗೊಂಡು ಕುಡಿಯೋದ ಅಂತ ಸುಮಾರು ಜನಕ್ಕೆ ಡೌಟ್. ಮತ್ತೆ ಇನ್ ಕೆಲವರಿಗೆ ಇರುತ್ತೆ ಡೌಟ್, ಸೂಪ್ ಕುಡಿದ ತಕ್ಷಣ ಹೊಟ್ಟೆ ತುಂಬಿಡುತ್ತಾ, ನಮಗೆ ಏನಾದ್ರು ತಿಂಡಿ ಮತ್ತೆ ಇದು ಬೇಡವಾ, ತಿಂಡಿಗೆ ಮುಂಚೆ ತಗೋಬೇಕು, ತಿಂಡಿ ಆದ್ಮೇಲೆ ತಗೋಬೇಕು ಅಂತ ಕೇಳೋರು ಕೂಡ ಸುಮಾರು ಜನ ಇದ್ದಾರೆ. ಆದ್ರೆ ವೆಜಿಟೇಬಲ್ ಸೂಪ್ನೇ ತಿಂಡಿಯಾಗಿ ತಿನ್ಕೊಂಡು ಕೂಡ ಹೊಟ್ಟೆ ತುಂಬಿಸ್ಕೊಂಡು ನಿಮ್ಮ ಕ್ಯಾಲರೀಸ್ ನ ಕೂಡ ಕಡಿಮೆ ಮಾಡ್ಕೊಂಡು ಸಾವಿರಾರು ಕಾಯಿಲೆಗಳನ್ನ ನೀವು ಗುಣ ಹೊಂದಬಹುದು. ಅದರಲ್ಲಿ ಮುಖ್ಯವಾಗಿ 3 ಸೂಪ್ಗಳಿದೆ. ಮಾಡುವ ವಿಧಾನ ಕೂಡ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ಅದ್ರಲ್ಲಿ ಒಂದನೇದು ಕ್ಯಾರೆಟ್ ಸೂಪ್, ಎರಡನೇದು ಪಾಲಕ್ ಸೂಪ್, ಮೂರನೇದು ಪಂಪ್ಕಿನ್ ಸೂಪ್. ಕ್ಯಾರೆಟ್, ಪಾಲಕ್ ಮತ್ತು ಪಂಪ್ಕಿನ್ 3 ಬೇರೆ ಬೇರೆ ಸೂಪ್ಗಳು, ಒಂದೇ ಅಂತ ಅನ್ಕೋಬೇಡಿ. ಆದ್ರೆ ಮಾಡುವ ವಿಧಾನ ಮಾತ್ರ 3ಕ್ಕೂ ಒಂದೇ. ಹಾಗಾಗಿ ನಾನು ಕ್ಯಾರೆಟ್ ನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾನು ನಿಮಗೆ ಈ ಸೂಪ್ ಮಾಡುವಂತ ವಿಧಾನವನ್ನು ಹೇಳ್ಕೊಡ್ತೀನಿ. ಬಹಳ ಸಿಂಪಲ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ, ಈ ಕ್ಯಾರೆಟ್ ಸೂಪ್ಗೆ ಒಂದು ಈರುಳ್ಳಿ, ಒಂದು ಮೀಡಿಯಂ ಸೈಜ್ ಆದಷ್ಟು ಒಂದು ಆನಿಯನ್, ಮತ್ತು 1 ಸ್ಪೂನ್ ಬೆಣ್ಣೆ ಅಥವಾ ಬಟರ್. ನಂತರ ಒಂದು ಕ್ಯಾರೆಟ್, ಒಂದು ಮೀಡಿಯಂ ಸೈಜ್ ಕ್ಯಾರೆಟ್, ಫುಲ್ ಸಿಪ್ಪೆ ಸುಲಿದಿರುವಂತ ಕ್ಯಾರೆಟ್, ಸಣ್ಣದಾಗಿ ತುಂಡು ಮಾಡಿರುವಂತದ್ದು ಒಂದು. ಅದರ ನಂತರ ಒಂದು ಬಂಚ್, ಒಂದು ಸಣ್ಣ ಹಿಡಿಯಷ್ಟು ಕೊತ್ತಂಬರಿಯ ಸೊಪ್ಪು. ಅದಾದ ನಂತರ 1 ಗ್ಲಾಸ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಅಂದ್ರೆ ಕಾಳು ಮೆಣಸಿನ ಪುಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಲ್ಲಿ ನೀವು ಒಂದು ಫಸ್ಟ್ ಕ್ಲಾಸ್ ಸೂಪ್ ನೀವು ಮಾಡ್ಕೊಂಡು ಡೈಲಿ ಕುಡಿಬಹುದು. ನೋಡಿ ಹೇಗ್ ಮಾಡ್ಬೇಕು ಅಂದ್ರೆ ವೀಕ್ಷಕರೇ, ಒಂದು ಪ್ಯಾನ್ ತಗೊಳ್ಳಿ, ಒಂದು ಬಾಂಡ್ಲೆ ಅಂತ ಹೇಳ್ತೀರ, ಅದನ್ನ ತಗೊಂಡು ಹೀಟ್ ಮಾಡಿ, ಈ ಬಾಂಡ್ಲೆ ಬಿಸಿ ಆದ ನಂತರ ಅದಕ್ಕೆ 1 ಸ್ಪೂನ್ ಬೆಣ್ಣೆನ ಹಾಕಿ, ಒಂದು ಈರುಳ್ಳಿ ಏರಿಟ್ಕೊಂಡಿದ್ರಲ್ಲ ಆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಬೇಕು, ಸ್ವಲ್ಪ ಅದು ಹಸ್ಕಲ್ ವಾಸನೆ ಹೋಗೋ ತನಕ. ಅದಾದ ನಂತರ ಕ್ಯಾರೆಟ್ ನ ಸಣ್ಣದಾಗಿ ತುಂಡು ಮಾಡಿರುವಂತ ಕ್ಯಾರೆಟ್ ನ ಹಾಕಿ, ಅದು ತುರಿದು ಬೇಕಾದ್ರೆ ಹಾಕ್ಬೋದು ನೀವು ಬೇಕು ಅಂದ್ರೆ, ಆದ್ರೆ ಸಣ್ಣದಾಗಿ ತುಂಡು ಮಾಡಿ ಹಾಕಿ ಅದನ್ನು ಕೂಡ ಬಾಡಿಸಿ. ಅದ ನಂತರ ಅವಶ್ಯಕತೆ ಇದ್ದಲ್ಲಿ, ಲೈಕ್ ನೋಡಿ ಇತ್ತೀಚೆಗೆ ಲೈಕ್ ಡಯಾಬಿಟಿಸ್ ಇದೆ ಅಥವಾ ಒಬೆಸಿಟಿ ಇದೆ ಅಂತ ಹೇಳ್ಬಿಟ್ಟು ಕ್ಯಾಶ್ಯೂಸ್ ನಾವು ಒಂದು ಇಂಗ್ರೀಡಿಯಂಟ್ ಹೇಳೋದನ್ನ ಬರ್ತಿದೆ, ಬೇಕಾದ್ರೆ ನೀವು ಅದನ್ನ ಆಡ್ ಕೂಡ ಮಾಡ್ಕೋಬಹುದು. ಅದು ಕ್ಯಾಶ್ಯೂಸ್ ಅಂದ್ರೆ ಗೋಡಂಬಿ. ಈ ಗೋಡಂಬಿನ ಗೇರ್ ಬೀಜ ಏನ್ ಹೇಳ್ತಿರಲ್ಲ, ಅದು ಒಂದು 5 ರಿಂದ 6 ಗೇರ್ ಬೀಜನ ಸಣ್ಣದಾಗಿ ತುಂಡು ಮಾಡಿ ಅದನ್ನು ಕೂಡ ನೀವು ಈ ಬಾಂಡ್ಲೆಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿ. ಸೊ ಮೊದಲು ನೀವು ಬೆಣ್ಣೆಯಲ್ಲಿ ಈರುಳ್ಳಿನ ಬಾಡಿಸಿದ್ರಿ, ನಂತರ ಕ್ಯಾರೆಟ್ ನ ಬಾಡಿಸಿದ್ರಿ, ಅದಾದ ನಂತರ ನೀವು ಗೇರ್ ಬೀಜನ ಬಾಡಿಸಿದ್ರಿ. ಅದಾದ ನಂತರ ಒಂದು ಸಣ್ಣ ಹೇಳಿದ್ನಲ್ಲ, ಒಂದು ಸಣ್ಣ ಮುಷ್ಟಿಯಷ್ಟು ನೀವು ಈ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳಿ, ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಬಾಡಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಕೂಡ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಬೆಣ್ಣೆಯಲ್ಲಿ. ಅದಾದ ನಂತರ ಒಂದು 250 ml, ಒಂದು 1/4 ಲೀಟರ್ನಷ್ಟು ನೀರನ್ನ ಅದಕ್ಕೆ ಹಾಕಿ ಒಂದು 5 ರಿಂದ 8 ನಿಮಿಷ ತನಕ ಸ್ವಲ್ಪ ಕುದಿಸ್ಲಿ. ಎಲ್ಲ ಬಾಡಿರುತ್ತೆ, ಹಸ್ಕಲ್ ವಾಸನೆ ಎಲ್ಲ ಹೋಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಅದಾದ ನಂತರ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡಿ, ಒಂದು 5 ರಿಂದ 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ. ಅದಾದ ನಂತರ ಇದರಲ್ಲಿರೋ ಕಂಟೆಂಟ್ಸ್ನೆಲ್ಲ ತಗೊಂಡು ನೀರನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ, ಸೋಸ್ಕೊಂಡು. ನಾನು ನೀರನ್ನ ಬಿಸಾಕ್ಬೇಡಿ, ನೀರನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ಈ ಕಂಟೆಂಟ್ಸ್ನೆಲ್ಲ ನೀವು ಒಂದು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಒಂದು ಥಿಕ್ ಪೇಸ್ಟ್ ಆಗುತ್ತೆ. ಅದಕ್ಕೆ ಈ ನೀರೇನು ಉಳಿದಿತ್ತಲ್ಲ ಆ ನೀರ್ನಲ್ಲೇ ಹಾಕ್ಬಿಟ್ಟು ಆ ಮಿಕ್ಸಿ ಜಾರ್ನ ತೊಳ್ಕೊಂಡು ಒಂದು ಸೂಪ್ ಮಾಡಿ, ಥಿಕ್ ಆಗಿರುವಂತ ಒಂದು ಸೂಪ್ ಸಿಗುತ್ತೆ ನಿಮಗೆ. ನೋಡಿ ವೀಕ್ಷಕರೇ, ಈ ಕ್ಯಾರೆಟ್ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು ಅಥವಾ ಗೋಡಂಬಿ ಇರ್ಬೋದು ಅಥವಾ ಹಾಕಿರುವಂತ ಬೆಣ್ಣೆ ಇರ್ಬೋದು, ಒಳ್ಳೆಯ ಫ್ಯಾಟ್ಸ್ ನ ಮಾಡಲ್ಪಟ್ಟಿರುತ್ತೆ, ಅಂದ್ರೆ ಹೆಲ್ತಿ ಫ್ಯಾಟ್ಸ್ ಇರುತ್ತೆ.
ಜೊತೆಗೆ ಇದರಲ್ಲಿ ಇರುವಂತ ಕ್ಯಾಲರೀಸ್ ತುಂಬಾ ಕಡಿಮೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ. ನಿಮ್ಗೆ ಒಂದು ತಿಂಡಿಗೆ ನೀವೆಷ್ಟು ಒಂದು ಇಡ್ಲಿ ತಿಂತಿರಲ್ಲ, ಆ ಒಂದು ಇಡ್ಲಿಗಿಂತ ಕಡಿಮೆ ಕ್ಯಾಲರೀಸ್ ಇರುತ್ತೆ. ಆದ್ರೆ ಇದು ಒಂದು ಬೋಲ್ ಈ ಸೂಪ್ ಕುಡಿದ ತಕ್ಷಣ ನಿಮ್ಮ ಹೊಟ್ಟೆ ತುಂಬಾ ಫೀಲಿಂಗ್ ಆಗುತ್ತೆ. ನೀವು ಬೆಳಿಗ್ಗೆ ಏನಾದ್ರು ಕುಡಿದ್ರೆ ಇದು ನೀವು ಮಧ್ಯಾಹ್ನ ತನಕ ಹೊಟ್ಟೆ ಹಸು ಆಗೋದಿಲ್ಲ. ಜೊತೆಗೆ ಬೇಕಾದ್ರೆ ನೀವು ಒಂದ್ ಸ್ಪೂನ್ ಅದ್ರ ಮೇಲೆ ಬೆಣ್ಣೆಯನ್ನು ಕೂಡ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ವೇಟ್ ಜಾಸ್ತಿ ಆಗುತ್ತೆ ಅಂತ ಹೆದರಬೇಡಿ. ಅದನ್ನ ಒಂದ್ ಸ್ಪೂನ್ ಹಾಕೊಂಡ್ಬಿಟ್ಟು ಅದನ್ನ ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಈಗ ಬೆಣ್ಣೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಿಂಬೆ ರಸವನ್ನ ಹಾಕೋಬಹುದು, ಜೊತೆಗೆ ಬೇಕಾದ್ರೆ ಮತ್ತೆ ಪೆಪ್ಪರ್ ಪೌಡರ್ ಹಾಕೋಬಹುದು. ಆ ಸೂಪ್ ನ ಕುಡಿತಾ ಬನ್ನಿ. ಈ ಒಂದು ಸೂಪು ಈ ಕ್ಯಾರೆಟ್ ಬದಲಿಗೆ ಬೇಕಾದ್ರೆ ನೀವು ಪಂಪ್ಕಿನ್ ಚೀನಿಕಾಯಿ ಕೂಡ ಈ ಸೈಜ್ ಒಂದು 2 ಇಂಚಿನ ಸೈಜ್ ಇರುವಂತ ಚೀನಿಕಾಯಿ ಇದೆ, ಪಂಪ್ಕಿನ್ ಇದೆಯಲ್ಲ, ಅದನ್ನ ಒಂದ್ 4-5 ಪೀಸ್ ನ ತಗೊಳ್ಳಿ, ಸಣ್ಣದ ಕಟ್ ಮಾಡಿ ಕ್ಯಾರೆಟ್ ಬದಲಿಗೆ ಅದನ್ನ ಹಾಕ್ಬೋದು. ಅದು ನಿಮಗೆ ಬೋರ್ ಆಯ್ತು ಅಥವಾ ಜಾಸ್ತಿ ಮಾಡಕ್ ಆಗಲ್ಲ ಅಂತ ಪಕ್ಷದಲ್ಲಿ ಪಾಲಕ್ ಇದೆಯಲ್ಲ, ಪಾಲಕ್ ಸೂಪ್ನು ಇದೇ ತರ ಮಾಡ್ಕೋಬಹುದು. ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಸಣ್ಣ ಕಟ್ ಮಾಡ್ಬಿಟ್ಟು ಕ್ಯಾರೆಟ್ ನ ಬದಲಿಗೆ ಹಾಕಿ. ಈ ಮೂರ್ನು ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಒಂದ ಕ್ಯಾರೆಟ್ ಸೂಪ್ ಮಾಡ್ಕೊಳ್ಳಿ, ಒಂದ ಪಂಪ್ಕಿನ್ ಸೂಪ್ ಮಾಡ್ಕೊಳ್ಳಿ, ಅಥವಾ ನೀವು ಪಾಲಕ್ ಸೂಪ್ ಮಾಡ್ಕೊಳ್ಳಿ. ಪ್ರತಿನಿತ್ಯ 1-2 ದಿನ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಒಂದೊಂದ್ ದಿನ ಒಂದೊಂದು ಬೇಕಾದ್ರೆ ಮಾಡ್ತಾ ಬನ್ನಿ. ಕಂಟಿನ್ಯೂಸ್ ಆಗಿ ನೀವು ಒಂದು ತಿಂಡಿಯ ಬದಲಿಗೆ ಈ ಸೂಪ್ ನ ಸೇವಿಸಿ. ಜೊತೆಗೆ ಬೇಕಾದ್ರೆ ನಿಮಗೆ ಇನ್ನೂ ಜಾಸ್ತಿ ಇದಾಗಲ್ಲ, ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಬೇಕಾದ್ರೆ ಒಂದು ಬಾಯ್ಲ್ಡ್ ಎಗ್ ಆದ್ರೂ ತಗೋಬಹುದು, ಅಥವಾ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಒಂದು ಪ್ರೋಟೀನ್ ಶೇಕ್, ಲೈಕ್ ನಿಮ್ಮ ಹಾಲಿಗೆ ಒಂದು ಸಣ್ಣ ಪ್ರೋಟೀನ್ ಸ್ಕೂಪ್ ಪೌಡರ್ ಹಾಕೊಂಡು ಮನೇಲೆ ಮಾಡ್ಕೊಳ್ಳುವಂತ ಪ್ರೋಟೀನ್ ಪೌಡರ್ಗಳ ಬಗ್ಗೆ ನಾನು ಕೂಡ ಇದೇ ಚಾನಲ್ ನಲ್ಲಿ ವಿಡಿಯೋದಲ್ಲಿ ಹೇಳಿದೀನಿ, ಬೇಕಾದ್ರೆ ನೋಡ್ಕೋಬಹುದು. ಸೊ ಆ ತರ ಒಂದು ಪ್ರೋಟೀನ್ ಪೌಡರ್ನ ಹಾಕೊಂಡು ಈ ಸೂಪ್ ಜೊತೆ ಕುಡಿತಾ ಬಂದಲ್ಲಿ ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಕೇವಲ 1 ತಿಂಗಳು ಇದು ಮಾಡ್ತಾ ನೋಡಿದಾಗ ಶುಗರ್ ಲೆವೆಲ್ಸ್, ಡಯಾಬಿಟಿಸ್ ಇದ್ದವ್ರಲ್ಲಿ ಶುಗರ್ ಲೆವೆಲ್ಸ್ ತುಂಬಾ ಗಣನೀಯವಾಗಿ ಕಡಿಮೆ ಆಗಿದೆ. ಜೊತೆಗೆ ನಾನು ಸುಮಾರು ಜನ ವೆಯ್ಟ್ ಲಾಸ್ ಪೇಷಂಟ್ಸ್ ಇದನ್ನು ಕೊಟ್ಟಿನಿ. ಡಾಕ್ಟರ್ ಇದನ್ನ ಒಂದೇ ಮಾಡ್ತಾ ಇದ್ದೀನಿ, ನಾನು ಒಂದು 6-7 kg 1 ತಿಂಗಳು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದವರು ಸಾಕಷ್ಟು ಮಂದಿ ಇದ್ದಾರೆ. ಯಾಕೆಂದ್ರೆ ವೀಕ್ಷಕರೇ, ಬೆಳಿಗ್ಗೆ ತಿಂಡಿನೇ ಮೇನ್. ಆಕ್ಚುಲಿ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿತಾ ಇರುತ್ತೆ, ಬ್ರೇಕ್ಫಾಸ್ಟ್ ಮಾಡೋದೇ ಕಷ್ಟ ಆಗ್ತಿರುತ್ತೆ, ಸಡನ್ ಆಗಿ ನೀವು ಗಲ್ಪ್ ಮಾಡಕ್ ಶುರು ಮಾಡ್ತೀರಾ. ಆದ್ರೆ ಈ ತರ ಒಂದು ಸೂಪ್ ನ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಕ್ಯಾಲರೀಸ್ ತುಂಬಾ ಡೌನ್ ಆಗುತ್ತೆ, ಬಾಡಿ weight ಲಾಸ್ ಆಗ್ತಾ ಬರುತ್ತೆ. ಜೊತೆಗೆ ಅದೇ ರೀತಿ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವ್ರಲ್ಲಿ ನೋಡಿ, ಫ್ಯಾಟಿ ಲಿವರ್ ಇಂದ ಸುಮಾರು ಕಾರಣಗಳು ಬರ್ತವೆ, ಪ್ರಾಬ್ಲಮ್ಸ್ ಬರುತ್ತೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಯೂಟ್ರಸಲ್ ಪ್ರಾಬ್ಲಮ್ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಇವೆಲ್ಲ ಫ್ಯಾಟಿ ಲಿವರ್ ಒಂದು ಮುನ್ಸೂಚನೆ. ಮತ್ತೆ ಇದರಲ್ಲಿ ಒಳ್ಳೆ ಫ್ಯಾಟ್ಸ್ ಇರೋದ್ರಿಂದ ನಮ್ಮ ದೇಹದಲ್ಲಿ HDL ಲೆವೆಲ್ಸ್ ಜಾಸ್ತಿ ಆಗುತ್ತೆ, LD ಲೆವೆಲ್ಸ್ ಮತ್ತೆ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್, ನಮ್ಮ ಲಿಪಿಡ್ ಪ್ರೊಫೈಲ್ ಕೂಡ ನಾರ್ಮಲ್ ಆಗಿರುತ್ತೆ, ಹಾರ್ಟ್ಗೂ ಕೂಡ ತುಂಬಾ ಒಳ್ಳೇದು. ಸೊ ಹಾರ್ಟ್ ಡಿಸೀಸ್ ಇದ್ದವರಾಗ್ಲಿ, ಫ್ಯಾಟಿ ಲಿವರ್ ಇದ್ದಾಗಿರ್ಲಿ, ಅತಿಯಾದ ತೂಕ ಇದ್ದವರಾಗಿರ್ಲಿ, ಡಯಾಬಿಟಿಸ್ ಇದ್ದವರಾಗಿರ್ಲಿ, ವೆಯ್ಟ್ ಲಾಸ್ ನೀವು ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಈ ಒಂದು ರೆಸಿಪಿಯನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಯು ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ. ಇದೇ ತರ ಮತ್ತೆ ಒಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಇದು ನಿಮ್ಮ ಟೇಸ್ಟ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಪ್ರೋತ್ಸಾಹವನ್ನು ನೀಡಿ. ನಮಸ್ಕಾರ.